ರೇವಣ್ಣವರು. ಅವರು ನಮ್ಮ ಮನೆಗೆ ಬಂದು ಈ ಪ್ರಾಡಕ್ಟ್ ಇದೆ, ಇದನ್ನು ಯೂಸ್ ಮಾಡಿ ಅಂತ ಹೇಳಿದರು. ನಾನು ಮೊದಲಿಗೆ ಏನು ಇಷ್ಟು ಇದರಲ್ಲಿ ಆಗುತ್ತಾ ಅಂತ ಒಂದು ಅನುಮಾನ ಬಂತು. ಆದರೂ ಕೂಡ ಅವರ ನಮ್ಮ ಪಕ್ಕದ ಮನೆಯ ಊರಿನವರಾದ್ರಿಂದ ಅವರ ಮಾತನ್ನು ನಂಬಿ ನಾವು ತಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ನನಗೆ ಸ್ವಲ್ಪ ಮಂಡಿ ನೋವಿತ್ತು. ನಮ್ಮ ಬ್ರದರ್ಗೆ 2 ಕಾಲ ಅವನು ಈಗಲೂ ಕೊಡ್ತಾನೆ. ಅವನಿಗೆ ತುಂಬ ನಿಂತ್ಕೊಳಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ. ಆಮೇಲೆ ನಮ್ಮ ಸಿಸ್ಟರ್ ಒಬ್ಬರಿದ್ದಾರೆ, 3 ಜನ ಇದ್ದಾರೆ. ಅವ್ರಿಗೆ BP ಶುಗರು ಎಲ್ಲ ಇದೆ. ಅವ್ರಿಗೆ ಮೊದಲು ಕೊಡಿಸಿ ಎಲ್ಲ ಒಂದೇ ದಿವಸ ಪರ್ಚೇಸ್ ಮಾಡಿದ್ರೆ, ಹೆಚ್ಚು ಕಮ್ಮಿ 2-3 ದಿವಸದಲ್ಲಿ 3 ಒಂದೇ ದಿವಸ ತೊಗೊಂಡು ಯೂಸ್ ಮಾಡ್ತಾಯಿದ್ವಿ. ನನಗೆ ಈಗ ಮಂಡಿ ನೋವು 75% ಮಂಡಿ ನೋವು ಕಮ್ಮಿ ಆಗಿದೆ. ಎಲ್ಲ ವಾಕ್ ಮಾಡ್ತೀನಿ 2 ಕಿಲೋಮೀಟ್ರ್ ದಿವಸ, ಅಷ್ಟು ಸ್ಟ್ರೆಸ್ ಬಂದಿದೆ. ಒಂದು ಮನಸ್ಸಿಗೆ ಒಂದು ಉಲ್ಲಾಸ, ಉತ್ಸಾಹ ಎಲ್ಲ ಬಂದಿದೆ, ನಂಬಿಕೆ ಬಂದಿದೆ ಚೆನ್ನಾಗಿ. ಆಮೇಲೆ ನಮ್ಮ ಸಿಸ್ಟರು ಸುಮ್ಮನೆ ಯಾವಾಗಲೂ ಕೂತಿರ್ತಾಯಿದ್ರು, ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಹೇಳಿದ್ದೊಂದು ಕೆಲಸ ಮಾಡೋದೇ ಕಷ್ಟ ಆಗಿತ್ತು. ತುಂಬ ಉದಾಸೀನವಾಗಿ ಯಾವಾಗಲೂ ಮಲಗಿರೋದು, ಕೂತಿರೋದು, ಮೈದಾಗಿರೋದು ಮಾಡ್ತಾಯಿದ್ರು. ಈಗ ಅವರು ಕೂಡ ನಾವೇನು ಹೇಳದೇ ಇದ್ರು ಕೂಡ ಅವ್ರ ಕೆಲಸ, ಅವರು ಕಸ ಗುಡಿಸೋದು, ಅಡುಗೆ ಪಡಿಗೆ ಎಲ್ಲ ಮಾಡ್ತಾರೆ. ಮೊದಲು ನಾವೇ ಮಾಡಬೇಕಾಯ್ತು ಅಡುಗೆ, ಅವ್ರು ಮಾಡ್ತಾ ಇರಲಿಲ್ಲ. ಈಗ ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಮಾಡ್ತಾರೆ. ತುಂಬ ವರ್ಸ್ಟ್ ಕಂಡೀಷನ್ ಇದ್ದಾರೆ. ಏನು ಇವ್ರು ಮನುಷ್ಯಾಗಿರ್ತಾರೋ ಇಲ್ವೋ ಅನ್ನೋ ಅನುಮಾನ ಬಂದ್ಬಿಟ್ಟಿದ್ದಾನೆ. ಆ ಥರ ಇದ್ದವರು ಅವ್ರಿಗೆ ನಾವು ತಗೊಂಡು 15 ದಿವಸ 20 ದಿವಸ ಆಗಿರ್ಬೇಕಷ್ಟೇ. ಅಷ್ಟರಲ್ಲಿ ನಮಗೆ ಈ ಥರ ಜಾಗ ಇದೆ. ಅವನು ಉತ್ಸಾಹದಿಂದ ಓಡಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ಈ ಬೇಟವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು.